ಎಂತ ಮಾಸ್ ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತಿನ ದಿನಚರಿ ಹೇಗಿರುತ್ತೆ ಡ್ಯೂಟಿದು ನೋಡ್ಕೊಂಬರೋಣ. ಸ್ವಾಗತ ಸುಸ್ವಾಗತ. ಬಾಸ್ಗೊಂದು ಸಲ್ಯೂಟ್ ಹೊಡೆದ್ಬಿಟ್ಟು ಇವತ್ತು ಡ್ಯೂಟಿ ಸ್ಟಾರ್ಟ್ ಮಾಡ್ದು. ಹಂಗೆ ಮೇಲ್ಕೋಟೆ ಲೈಟಾಗಿ ಪ್ರಸಾದ ಎಸ್ಕೊಂಡು ಕಸ್ಟಮರ್ನ ಪಿಕ್ ಮಾಡ್ಕೊಂಡು ಡ್ರಾಪ್ ಎಲ್ಲಿಗೆ ಅಂತ ಕೇಳ್ದು. ಏರ್ಪೋರ್ಟ್ ಅಂದರು. ಅಂತೂ ಇಂತೂ ಇವತ್ತು ಏರ್ಪೋರ್ಟ್ ಡ್ಯೂಟಿ ಬೀಳ್ತಲ್ಲ, ಫಸ್ಟ್ ಡ್ಯೂಟಿ ಅಂತ ಖುಷಿ ಪಡೋದು ಅಥವಾ ಟ್ರಾಫಿಕಲ್ಲಿ ಸಿಗಾಯ್ಕೊಂಡು ಅಂತ ದುಃಖ ಪಡೋದು ಗೊತ್ತಾಗಲಿಲ್ಲ. ಇವತ್ತು ಸಿಟಿ ತುಂಬ ಜಾಮ್ ಇತ್ತು, ಸ್ವಲ್ಪ ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ, ಇದ್ದಿದ್ದೆ ಏನು ಮಾಡೋಕ್ಕಾಗಲ್ಲ, ಬದಲಾವಣೆ ಬೇರೆ ಏನಿಲ್ಲ ಅಂದ್ಬಿಟ್ಟು ಹೋದ. ಇವನು ಯಾರೋ KSRTC ಅಡ್ಡನೇ ಬಂದು ಹೊಡೆದ. ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಡೈವರ್ಷನ್ ನಾವೇ ಚೇಂಜ್ ಮಾಡಿಕೊಂಡು ಬೇಗ ಹೋಗೋಣ ಅಂತ. ಈಗ ಈ ಲೈನ್ ಬೇಗ ಮೂವ್ ಆಗ್ತಿತ್ತು, ಮೂವ್ ಆದೋ. ಅಂತೂ ಇಂತೂ ಏರ್ಪೋರ್ಟಿಗೆ ತಲುಪಿದ್ವಲ್ಲ ಅಂತ ಒಂದು ಕಡೆ ಖುಷಿ. ಇವತ್ತು 1:30ವರೆಗೆ ಏರ್ಪೋರ್ಟ್ ಬಂದಿದ್ದೀವಿ. ಕಸ್ಟಮರ್ನ ಡ್ರಾಪ್ ಮಾಡ್ದೋ ಏರ್ಪೋರ್ಟ್ಗೆ. ಅಲ್ಲಿಂದ ಪಾರ್ಕಿಂಗ್ ಹೋದೋ. ಪಾರ್ಕಿಂಗ್ ನೋಡಿ, ಇವತ್ತು ಅಷ್ಟೇನು ಗಾಡಿನೇ ಇಲ್ಲ, ಇವತ್ತು ಫುಲ್ ಎಲ್ಲ ಫ್ರೀ ಇದೆ. ಇದರಿಂದ ಮೂವಿಂಗ್ ಸಿಕ್ಕಾಪಟ್ಟೆ ಇದೆ. ಬಂದ್ಬಿಡಿ ಬೇಗ ಏರ್ಪೋರ್ಟ್ಗೆ. ಆಮೇಲೆ ಹತ್ತಲಿಂದ ಕಷ್ಟ ಹೋಗೋಕ್ಕೆ. ನಮಗೂ ಹೊಟ್ಟೆ ಸಿಕ್ತಿತ್ತು ಅಂದ್ಬಿಟ್ಟು ಮಧ್ಯಾಹ್ನ ಮೇಯೋಣ ಅಂತ ಹೋದೋ. ಮೇವು ತಿನ್ನೋಕ್ಕಾಗಲಿಲ್ಲ, ಯಾಕೆಂದರೆ ಬಿಸಿಲಿತ್ತಲ್ಲ ಜಾಸ್ತಿ. ಮತ್ತೆ ಹತ್ತಲಿಂದ ಡ್ಯೂಟಿ ಬೀಳ್ತು ಅಂದ್ಬಿಟ್ಟು ಕಸ್ಟಮರ್ನ ಪಿಕಪ್ ಮಾಡೋಣ ಅಂತ ಬಂದೆ ಅರೈವಲ್ಗೆ. ಕಸ್ಟಮರ್ನ ಕರ್ಕೊಂಡು ಡ್ರಾಪ್ ಎಲ್ಲಿ ಅಂತ ಕೇಳಿದೆ. ಸ್ವಲ್ಪ ಗಾಂಡಿಗಾದ್ರೂ ಬರ್ಸಿದ್ರು, ಯಾಕೆಂದರೆ ಬಂಸಂದ್ರೆ ಡ್ರಾಪು. ಅಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಹೆಚ್ಚು ಕಮ್ಮಿ 2.5 hour ಆಯಿತು. ಏನು ಮಾಡೋಕ್ಕಾಗಲ್ಲ, ತೊಗೊಂಡ್ಬಿಟ್ಟಿದ್ದೀವಿ ಡ್ಯೂಟಿನ. ಇವತ್ತು ದುಡ್ಡೆಲ್ಲ ಡೀಸೆಲ್ಗೆ ಗೋವಿಂದ. ಅಂತೂ ಇಂತೂ ಇವತ್ತು ಡ್ಯೂಟಿ ಮುಗಿಸ್ತು ಅನ್ನೋ ಖುಷಿಲಿ ಇವತ್ತಿನ ದಿನನ ಮುಗಿಸ್ತಾ ಇದ್ದೀವಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ.